ಗೋವಾದಿಂದ ನಟ ದಿಗಂತ್ ಅವರನ್ನ ಬೆಂಗಳೂರಿಗೆ ಕರ್ಕೊಂಡು ಬರಲಾಗಿದೆ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಇದೀಗ ದಿಗಂತ್ ಅವರಿಗೆ ಚಿಕಿತ್ಸೆ ಆರಂಭ ಆಗಿರುವಂತದ್ದು. ಸಮ್ಮರ್ ಸಾಲ್ಟ್ ಮಾಡೋ ವೇಳೆ ದಿಗಂತ್ಗೆ ಪೆಟ್ಟಾಗಿತ್ತು. ಅವರ ಸ್ಪೈನಲ್ ಕಾರ್ಡ್ಗೆ ಬಲವಾದಂತಹ ಪೆಟ್ಟು ಬಿದ್ದಿದೆ. ಹಾಗಾಗಿ ಅವರನ್ನ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಯಿತು. ಸದ್ಯ ಮಣಿಪಾಲ್ ಆಸ್ಪತ್ರೆಯಲ್ಲಿ ಈಗ ದಿಗಂತ್ ಅವರಿಗೆ ವೈದ್ಯರು ಚಿಕಿತ್ಸೆಯನ್ನ ಶುರು ಮಾಡ್ತಾ ಇದ್ದಾರೆ. ದಿಗಂತ್ಗೆ ವೈದ್ಯರು ಇವತ್ತೇ ಆಪರೇಷನ್ ಮಾಡಲಿದ್ದಾರೆ. ಸ್ಪೈನಲ್ ಕಾರ್ಡ್ ಆಪರೇಷನ್ ಮಾಡಲಿದ್ದಾರೆ ವೈದ್ಯರು. ಮಣಿಪಾಲ್ ವೈದ್ಯರಿಂದ ಆಪರೇಷನ್ಗೆ ಬೇಕಾದಂತಹ ಸಿದ್ಧತೆಗಳು ಕೂಡ ಆಗಿದೆ. ಈಗಷ್ಟೇ ದಿಗಂತ್ ಅವರನ್ನ ಮಣಿಪಾಲ್ ಆಸ್ಪತ್ರೆಗೆ ಕರ್ಕೊಂಡು ಬರಲಾಯಿತು. ಗೋವಾದಿಂದ ಏರ್ ಲಿಫ್ಟ್ ಮಾಡಲಾಯಿತು. ಏರ್ ಬಸ್ನಲ್ಲಿ HAL ವಿಮಾನ ನಿಲ್ದಾಣಕ್ಕೆ ಬಂದು ಆನಂತರ ಆಂಬ್ಯುಲೆನ್ಸ್ ಮುಖಾಂತರ ಮಣಿಪಾಲ್ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದಾರೆ. ಈಗ ಆಸ್ಪತ್ರೆ ಒಳಗೆ ದಿಗಂತ್ ಅವರನ್ನ ಕರ್ಕೊಂಡು ಹೋಗಲಾಗಿದ್ದು ಇವತ್ತೇ ಅವರಿಗೆ ಆಪರೇಷನ್ ಮಾಡ್ತಾರೆ ವೈದ್ಯರು ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನಾವೀಗ ನೋಡ್ತಾ ಇದೀವಿ. ಸ್ಟ್ರೆಚರ್ ಮೇಲೆ ದಿಗಂತ್ ಅವರು ಮಲಗಿದ್ದಾರೆ. ಅವರ ಬಾಡಿ ಮೂವ್ಮೆಂಟ್ ಮಾಡೋಕೆ ಆಗ್ತಿಲ್ಲ ಅನ್ನುವಂತಹ ಮಾಹಿತಿಗಳು ನಮಗೆ ಲಭ್ಯ ಆಗ್ತಾ ಇದೆ. ಹಾಗಾಗಿ ಇವತ್ತೇ ದಿಗಂತ್ ಅವರಿಗೆ ವೈದ್ಯರು ಆಪರೇಷನ್ ಮಾಡ್ತಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹಂಸ ಶ್ಯಾಮಲ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹಂಸ, ಮಣಿಪಾಲ್ ಆಸ್ಪತ್ರೆಗೆ ದಿಗಂತ್ ಅವರನ್ನ ಕರ್ಕೊಂಡು ಬರಲಾಗಿದೆ. ಸದ್ಯದ ಅವರ ಹೆಲ್ತ್ ಕಂಡೀಷನ್ ಮತ್ತೆ ಅವರಿಗೆ ಕೊಡುವಂತಹ ಟ್ರೀಟ್ಮೆಂಟ್, ಆಪರೇಷನ್ ಇದೆಲ್ಲದರ ಬಗ್ಗೆ ಏನ್ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಆಸ್ಪತ್ರೆ ಮೂಲಗಳಿಂದ? ಖಂಡಿತವಾಗಿಯೂ ಈಗಷ್ಟೇ ಕೆಲವೊಂದು 5-10 ಮಿನಿಟ್ಸ್ ಬ್ಯಾಕ್ ಅಷ್ಟೇ ದಿಗಂತ್ ಅವ್ರನ್ನ ಒಂದು ಆಂಬ್ಯುಲೆನ್ಸ್ ಮೂಲಕ ಈ ಒಂದು ಮಣಿಪಾಲ್ ಆಸ್ಪತ್ರೆಗೆ ಅಂದ್ರೆ ಓಲ್ಡ್ ಏರ್ಪೋರ್ಟ್ ರಸ್ತೆಯಲ್ಲಿರುವಂತಹ ಮಣಿಪಾಲ್ ಆಸ್ಪತ್ರೆಗೆ ಕರೆತಂದ್ರು. ಸದ್ಯಕ್ಕೆ ಈಗ ಅವರಿಗೆ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಅನ್ನ ಶುರು ಮಾಡಲಾಗಿದೆ. ಅದಕ್ಕೆ ಡಾಕ್ಟರ್ ಅಂದ್ರೆ ಆರ್ಥೋಪೆಡಿಕ್ ನುರಿತ ತಜ್ಞರು ಒಂದು ತಂಡ ಕೂಡ ಅಸೈನ್ ಆಗಿರುವಂತದ್ದು. ಈಗಾಗಲೇ ಅವರು ತಮ್ಮ ಒಂದು ಕೆಲಸವನ್ನ ಅಂದ್ರೆ ಬೇಸಿಕ್ ಕ್ಲಿನಿಕ್ ಅಲ್ಲಿ ಏನ್ ಟ್ರೀಟ್ಮೆಂಟ್ ಅನ್ನ ಕೊಡಬೇಕು ಆ ಒಂದು ಕ್ಲಿನಿಕಲ್ ಟ್ರೀಟ್ಮೆಂಟ್ ಅನ್ನ ಶುರು ಮಾಡಿದ್ದಾರೆ ಅಂತ ಈಗಾಗಲೇ ನಮಗೆ ಮಾಹಿತಿ ಬಂದಿರುವಂತದ್ದು. ಆದ್ರೆ ಇನ್ನೂ ಕೂಡ ಏನು ಯಾವೆಲ್ಲ ಟ್ರೀಟ್ಮೆಂಟ್ ನಡೆಯುತ್ತೆ ಅನ್ನುವಂಥದ್ರ ಬಗ್ಗೆ ಆಸ್ಪತ್ರೆಯಿಂದ ಯಾವುದೇ ಮಾಹಿತಿಯನ್ನ ಬಿಟ್ಕೊಟ್ಟಿಲ್ಲ. ಈಗಾಗಲೇ ಒಂದು ಸ್ಪೈನಲ್ ಕಾರ್ಡ್ಗೆ ಬಲವಾದ ಪೆಟ್ಟು ಬಿದ್ದಿರುವಂತಹ ಕಾರಣದಿಂದ ಈಗಾಗಲೇ ನೋಡಬಹುದು ಸ್ಪೈನಲ್ ಕಾರ್ಡ್ಗೆ ಏಟಾದ್ರೆ ಅದು ತುಂಬಾನೇ ಇಂಪಾರ್ಟೆಂಟ್. ಯಾವುದೇ ಒಂದು ಮೂವ್ಮೆಂಟ್ ಅನ್ನ ಮಾಡೋದಕ್ಕಾಗೋದಿಲ್ಲ. ಎಕ್ಸ್ಪೆಷಲಿ ಬ್ಯಾಕ್ ಸೈಡ್ ತುಂಬಾನೇ ಅವ್ರಿಗೆ ಒಂದು ಪೇನ್ ಆಗುವಂತದ್ದು ಅಥವಾ ಏನಾದ್ರು ಸ್ಪೈನಲ್ ಕಾರ್ಡ್ ಮುರಿದು ಆದ್ರೆ ಅವ್ರಿಗೆ ಓಡಾಡೋದಕ್ಕೆ ಕೂಡ ಸಾಧ್ಯವಾಗೋದಿಲ್ಲ. ಸೊ ಅಂತಹ ಲೆವೆಲ್ಗೆ ಒಬ್ಬ ಮನುಷ್ಯ ತಲುಪ್ತಾನೆ. ಆದ್ರೆ ಈಗ ಇವ್ರಿಗೆ ಸ್ಪೈನಲ್ ಕಾರ್ಡ್ ಅಲ್ಲಿ ಬಲವಾದ ಪೆಟ್ಟು ಬಿದ್ದಿದೆ ಅಂತ ಅಷ್ಟೇ ಗೊತ್ತಾಗಿದೆ. ಆದ್ರೆ ಎಲ್ಲಿ ಎಕ್ಸಾಕ್ಟ್ ಆಗಿ ಯಾವ ಕಂಡೀಷನ್ ಅಲ್ಲಿ ಇದೆ, ಕಂಪ್ಲೀಟ್ ಆಗಿ ಅದರ ಆ ಸ್ಪೈನಲ್ ಕಾರ್ಡ್ಗೆ ಏಟ್ ಬಿದ್ದಿದೆಯೋ ಅಥವಾ ಒಂದು ಸ್ಕ್ರಾಚಸ್ ತರ ಆಗಿದೆಯೋ ಏನೋ ಅನ್ನುವಂಥದ್ದು ಇನ್ನೂ ಕೂಡ ತಿಳಿದು ಬಂದಿಲ್ಲ. ಸೊ ಹೀಗಾಗಿ ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಸ್ಪೈನಲ್ ಕಾರ್ಡ್ ನ ಅಂದ್ರೆ ಈಗಾಗಲೇ ಗೋವಾ ಮಣಿಪಾಲ್ ನಲ್ಲಿ ಬೇಸಿಕ್ ಅಂದ್ರೆ ಪ್ರಾಥಮಿಕ ಚಿಕಿತ್ಸೆಯನ್ನ ದಿಗಂತ್ ಅವರಿಗೆ ನೀಡಲಾಗಿದೆ. ಅಲ್ಲಿಂದ ಇಲ್ಲಿಗೆ ನೇರವಾಗಿ ಕರೆತಂದು ಇಲ್ಲಿ ಅವ್ರಿಗೆ ಎಕ್ಸ್ರೇ ಇರ್ಬೋದು, ECG ಪ್ರತಿಯೊಂದನ್ನು ಕೂಡ ಈಗ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಾ ಟೆಸ್ಟ್ ಗಳನ್ನ ಮಾಡಿದ ಬಳಿಕವೇ ಇವರಿಗೆ ಆಪರೇಷನ್ ಅನ್ನ ಮಾಡಬೇಕು ಅಥವಾ ಬೇರೆ ಯಾವ ರೀತಿ ಟ್ರೀಟ್ಮೆಂಟ್ ಅನ್ನ ಕೊಡಬೇಕು, ಅವರ ಕಂಡೀಷನ್ ಹೇಗಿದೆ ಅನ್ನುವಂಥದ್ದನ್ನ ವೈದ್ಯರು ಡಿಸೈಡ್ ಅನ್ನ ಮಾಡಿ ಅವರು ಒಂದು ನಿರ್ಧಾರಕ್ಕೆ ಬರ್ತಾರೆ. ಸೊ ಈಗಾಗಲೇ ಒಳಗಡೆ ಹೋಗಿ ಅಂದ್ರೆ ಕುಟುಂಬಸ್ಥರು ಎಲ್ಲರೂ ಕೂಡ ಬಂದಿರುವಂತದ್ದು. ಒಳಗಡೆ ಹೋಗಿ ಅವ್ರಿಗೆ ಟ್ರೀಟ್ಮೆಂಟ್ ಅನ್ನ ಡಾಕ್ಟರ್ಸ್ ಶುರು ಮಾಡಿದ್ರೆ ಇನ್ನು ಕೆಲ ಹೊತ್ತಿನಲ್ಲೇ ಕೂಡ ಮಣಿಪಾಲ್ ಆಸ್ಪತ್ರೆ ವೈದ್ಯರಿಂದ ಒಂದು ಹೆಲ್ತ್ ಬುಲೆಟಿನ್ ಅಂದ್ರೆ ದಿಗಂತ್ ಅವರ ಒಂದು ಕಂಡೀಷನ್ ಹೇಗಿದೆ, ಅವ್ರಿಗೆ ಯಾವ ರೀತಿ ಪೆಟ್ಟಾಗಿದೆ ಮತ್ತೆ ಅವರ ಎಷ್ಟು ದಿನಗಳಲ್ಲಿ ರಿಕವರಿ ಆಗ್ತಾರೆ ಅಥವಾ ಏನಿದೆ ಅವರು ICU ಅಲ್ಲಿ ಇರ್ಬೇಕಾ ಅಥವಾ ಎಮರ್ಜೆನ್ಸಿಯಿಂದ ನೆಕ್ಸ್ಟ್ ಯಾವ ವಾರ್ಡ್ಗೆ ಶಿಫ್ಟ್ ಮಾಡ್ತಾರೆ, ಹಾಗೇನೆ ಈ ಎಲ್ಲಾ ವಿಚಾರಗಳ ಬಗ್ಗೆ ಮಣಿಪಾಲ್ ಆಸ್ಪತ್ರೆಯಿಂದ ಹೆಲ್ತ್ ಬುಲೆಟಿನ್ ಅನ್ನು ಕೂಡ ನೀಡ್ತಾರೆ. ಸೌಮ್ಯ, ಈಗ ಅವ್ರ ಫ್ಯಾಮಿಲಿ ಅವ್ರಿಗೂ ಕೂಡ ಇದೊಂದು ಶಾಕಿಂಗ್ ನ್ಯೂಸ್. ಅವ್ರ ಫ್ಯಾಮಿಲಿ ಇರ್ಬೋದು ಅಥವಾ ಅವರ ಕ್ಲೋಸ್ ಸರ್ಕಲ್ ಏನಿದೆ ಅವರೆಲ್ಲರಿಗೂ ಇದೊಂದು ಶಾಕಿಂಗ್ ವಿಚಾರ. ಆಗ್ಲೇ ಯೋಗರಾಜ್ ಭಟ್ ಅವರು ನ್ಯೂಸ್ 18 ಜೊತೆ ಮಾತಾಡುವಂತ ಟೈಮಲ್ಲಿ ನಾನು ಮಣಿಪಾಲ್ ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಈಗ ದಿಗಂತ್ ಅವರು ಅಲ್ಲಿ ಬಂದಿರೋದ್ರಿಂದಾಗಿ ಅವ್ರ ಫ್ಯಾಮಿಲಿ ಅವ್ರು ಇರ್ಬೋದು ಅಥವಾ ಫ್ರೆಂಡ್ಸ್ ಇರ್ಬೋದು ಅವರೆಲ್ಲರೂ ಆಸ್ಪತ್ರೆ ಹತ್ರ ಬರ್ತಾ ಇದಾರಾ ಹೇಗೆ? ಈಗ ಸದ್ಯಕ್ಕೆ ಅವರ ಜೊತೆ ಒಂದು ಆಂಬ್ಯುಲೆನ್ಸ್ ಅಂದ್ರೆ ಏರ್ ಲಿಫ್ಟ್ ಆದಂತಹ ಸಂದರ್ಭದಲ್ಲಿ ಕುಟುಂಬಸ್ಥರು ಮತ್ತೆ ಅವರ ಕೆಲವೊಬ್ಬರು ಸ್ನೇಹಿತರು ಮಾತ್ರ ಬಂದಿದ್ದಾರೆ. ಸೊ ಇನ್ನು ಈಗ ಅವರು ಎಮರ್ಜೆನ್ಸಿ ಇರೋದ್ರಿಂದ ಯಾರನ್ನು ಕೂಡ ಅವ್ರನ್ನ ನೋಡೋದಕ್ಕೆ ಬಿಡೋದಿಲ್ಲ. ಸೊ ಬಂದ್ರೆ ಅವರು ಕುಟುಂಬಸ್ಥರ ಜೊತೆ ಮಾತಾಡಬೇಕು. ಆದ್ರೆ ಸದ್ಯಕ್ಕೆ ಇರುವಂತಹ ಒಂದು ಮಾಹಿತಿ ಪ್ರಕಾರ ಯಾರು ಕೂಡ ಅವ್ರು ಇನ್ನೂ ನೋಡೋದಕ್ಕೆ ಇಲ್ಲಿಗೆ ಬಂದಿಲ್ಲ. ಮೋಸ್ಟ್ಲಿ ಇನ್ನು ನೈಟ್ ವೇಳೆಗೆ ಎಲ್ಲರಿಗೂ ಈಗಷ್ಟೇ ವಿಚಾರ ತಿಳಿದಿದೆ. ಸೊ ಅವರು ಕೂಡ ಬಂದು ಇಲ್ಲಿ ಭೇಟಿಯಾಗುವಂತಹ ಸಾಧ್ಯತೆಗಳಿದಾವೆ. ಸೊ ಈಗ ಸದ್ಯಕ್ಕೆ ಇವ್ರ ಜೊತೆ ದಿಗಂತ್ ಅವರ ಜೊತೆಗೆ ಬಂದಿರುವಂತದ್ದು ಕುಟುಂಬಸ್ಥರು ಮಾತ್ರ. ಸೌಮ್ಯ, ಓಕೆ, ಈಗ ಇವತ್ತೇ ದಿಗಂತ್ ಅವರಿಗೆ ಅಂದ್ರೆ ಸ್ಪೈನಲ್ ಕಾರ್ಡ್ ಪೆಟ್ಟಾಗಿರೋದ್ರಿಂದಾಗಿ ಇವತ್ತೇ ಏನಾದ್ರೂ ಸರ್ಜರಿ ಮಾಡ್ತಾರಾ ಅಥವಾ ಮೇಜರ್ ಸರ್ಜರಿ ಮಾಡುವಂತಹ ಅವಶ್ಯಕತೆ ಏನಾದ್ರೂ ಇದೆಯಂತ ಏನ್ ಮಾಹಿತಿಗಳು ಸಿಗ್ತಾ ಇದೆ ಹಂಸ?
ಈಗ ಪ್ರಾಥಮಿಕವಾಗಿ ಇವತ್ತನೇ ಆಪರೇಷನ್ ಮಾಡ್ತೀವೋ ಅಂತ ಹೇಳೋದಕ್ಕೆ ಒಂದು ಡಿಸಿಷನ್ ಬರ್ಬೇಕಂದ್ರೆ ಅವ್ರಿಗೆ ಹಲವಾರು ಟೆಸ್ಟ್ ಗಳನ್ನ ಮಾಡಬೇಕಾಗುತ್ತೆ. ಇದು ಸ್ಪೈನಲ್ ಕಾರ್ಡ್ಗೆ ಒಂದು ಏಟ್ ಬಿದ್ದಿರುವಂತಹ ಕಾರಣದಿಂದ ಈಗ ವೈದ್ಯರು ಮೊದಲನೇದಾಗಿ ಅವ್ರಿಗೆ ಆ ಒಂದು ಏನು ಉಸಿರಾಟಕ್ಕೆ ಪ್ರಾಬ್ಲಮ್ ಆಗದಿರೋ ರೀತಿ, ಮತ್ತೆ ಏನು ಅವ್ರಿಗೆ ಪೇನ್ ಇದೆ, ಪೇನ್ ಕಿಲ್ಲರ್ಸ್ ಗಳಿಗೆ ಬೇಕಾದಂತಹ ಒಂದು ಆ ಟ್ಯಾಬ್ಲೆಟ್ಸ್ ಇರ್ಬೋದು, ಇಂಜೆಕ್ಷನ್ ಅಥವಾ ಏನ್ ಗ್ಲೂಕೋಸ್ ಈ ತರ ಏನ್ ಬೇಕೋ ಆ ಒಂದು ಮೆಡಿಸಿನ್ ಗಳನ್ನ ಈಗ ನೀಡ್ತಾರೆ. ಸೊ ಅದಾದ ಬಳಿಕ ಅನೇಕ ಟೆಸ್ಟ್ ಗಳನ್ನ ಮಾಡಿ ಆ ಒಂದು ಸ್ಪೈನಲ್ ಕಾರ್ಡ್ ನ ಕಂಡೀಷನ್ ಯಾವ ರೀತಿ ಇದೆ ಅಂತ ನೋಡ್ತಾರೆ. ಸೊ ನೋಡಿದಂತಹ ಬಳಿಕ ಅವರ ಒಂದು ನಿರ್ಧಾರ ಅಂದ್ರೆ ಏನ್ ಮಾಡ್ಬೇಕು ನೆಕ್ಸ್ಟ್, ಇವತ್ತೇನೆ ಎಮರ್ಜೆನ್ಸಿ ಇದ್ರೆ ಇವತ್ತೇನೆ ಅವರು ಒಂದು ಆಪರೇಷನ್ ಮಾಡ್ಬೇಕಾಗುತ್ತೆ, ಇಲ್ಲವಾದಲ್ಲಿ ಅದನ್ನ ನಾಳೆಗೆ ಅಥವಾ ನಾಡಿದ್ದಕ್ಕೆ ಪೋಸ್ಟ್ಪೋನ್ ಮಾಡ್ಬೇಕಾಗುತ್ತೆ. ಈಗ ನೋಡ್ತಿರಬಹುದು ಓಕೆ ಮಾಡ್ಬೇಕಾಗುತ್ತೆ ಸೌಮ್ಯ. ಓಕೆ, ಥ್ಯಾಂಕ್ ಯು ಹಂಸ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಸದ್ಯ ಬೆಂಗಳೂರಿನ ಓಲ್ಡ್ ಏರ್ಪೋರ್ಟ್ ರೋಡ್ ನಲ್ಲಿರುವಂತಹ ಮಣಿಪಾಲ್ ಆಸ್ಪತ್ರೆಯಲ್ಲಿ ದಿಗಂತ್ ಅವರಿಗೆ ಚಿಕಿತ್ಸೆ ಶುರುವಾಗಿದೆ. ಏರ್ಲಿಫ್ಟ್ ಆದಾಗ ಪ್ರಜ್ಞಾ ಸ್ಥಿತಿಯಲ್ಲೇ ಇದ್ರು ದಿಗಂತ್ ಅವರು. ಬೆನ್ನು ಮೂಳೆ ಹಾಗೆ ಸ್ಪೈನಲ್ ಕಾರ್ಡ್ಗೆ ಗಂಭೀರವಾದಂತಹ ಪೆಟ್ಟಾಗಿದೆ. ಆಪರೇಷನ್ ಮಾಡಲೇಬೇಕು ಅಂತ ಗೋವಾ ವೈದ್ಯರು ಹೇಳಿದ್ದಾರೆ. ಗೋವಾ ಆಸ್ಪತ್ರೆಯಲ್ಲಿ ಆಪರೇಷನ್ಗೆ ಬೇಕಾದಂತಹ ವ್ಯವಸ್ಥೆ ಇರಲಿಲ್ಲ. ಹಾಗಾಗಿ ದಿಗಂತ್ಗೆ ಇವತ್ತು ಸಂಜೆಗೆ ಆಪರೇಷನ್ಗೆ ವ್ಯವಸ್ಥೆಯನ್ನ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಮಾಡಲಾಗಿತ್ತು. ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಈಗ ವೈದ್ಯರು ಮಾಡಿಕೊಂಡಿದ್ದಾರೆ. ಖಾಸಗಿ ಜೆಟ್ ಮೂಲಕ ಬೆಂಗಳೂರಿಗೆ ಆಗಮಿಸಿದ್ರು. ದಿಗಂತ್ ಜೊತೆಯಲ್ಲೇ ಪತ್ನಿ ಐಂದ್ರಿತಾ ಅವರು ಕೂಡ ಇದ್ದಾರೆ. ಆಲ್ರೆಡಿ ಅವರು ಹಾಸ್ಪಿಟ್ಲಿಗೆ ಬಂದಿದ್ದಾರೆ. ಆ ದೃಶ್ಯಗಳು ಕೂಡ ನಮಗೆ ಸಿಕ್ಕಿದೆ. ನಾವು ಅದನ್ನ ನೋಡ್ತಾ ಇದ್ವಿ. ದಿಗಂತ್ ಅವರನ್ನ ಆಸ್ಪತ್ರೆ ಒಳಭಾಗಕ್ಕೆ ಈಗ ಕರ್ಕೊಂಡು ಹೋಗ್ಲಾಗಿದೆ. ಸೊ ಅವರ ಸ್ಪೈನಲ್ ಕಾರ್ಡ್ಗೆ ತುಂಬಾ ಪೆಟ್ ಆಗಿದೆ, ಬೆನ್ನು ಮೂಳೆ ಮುರಿತಕ್ಕೊಳಗಾಗಿದೆ. ಹಾಗಾಗಿ ಇವತ್ತೇ ಅವರಿಗೆ ಆಪರೇಷನ್ ಮಾಡಬೇಕು ಅಂತ ಗೋವಾ ವೈದ್ಯರು ಹೇಳಿದ್ರಂತೆ. ಹಾಗಾಗಿ ಇಲ್ಲಿ ಆಪರೇಷನ್ಗೆ ಬೇಕಾದಂತಹ ವ್ಯವಸ್ಥೆಗಳು ಇಲ್ಲ. ಹಾಗಾಗಿ ನೀವು ಇಮಿಡಿಯೇಟ್ ಆಗಿ ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಅಂತ ಗೋವಾದ ಮಣಿಪಾಲ್ ಆಸ್ಪತ್ರೆ ವೈದ್ಯರು ಹೇಳಿದ ಕಾರಣ ಅವರನ್ನ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆ ಕರ್ಕೊಂಡು ಬರಲಾಗಿದೆ. Admit. He was admitted to Manipal Hospital, Goa. From there, he has been transferred here for minor surgery in the neck. Minor surgery. Operation will happen. The doctor is seeing them. There is a little depression in the spinal cord. There is because two vertebrae is displaced in the neck. No, there will be no problem at all. Yeah, now that they will do the test, MRI test is already done in Goa. Now all the further test will do here itself. Sir, ಅಲ್ಲಿಗೆ ನಿಮ್ಮ ಹಾಸ್ಪಿಟಲ್ ಎಷ್ಟು ಗಂಟೆಗೆ ಬಂದಿದ್ರು? Pardon? You just... What time they came? In Goa, around 3 o'clock in the afternoon tomorrow, yesterday. They had given it traction and kept it seriously. Yeah? What is the condition now? No, he is all right. He is conscious. Everything is all right. Here, Yogi, come. There. Okay. But yesterday itself. Yesterday afternoon. Yeah. Sir, your good name and designation. I am Dr. Ray, Aindrita Ray's father, Digant's father-in-law. Thank you. When it happened? Yesterday afternoon. Yesterday afternoon. Oh, he was doing some sports activities. Okay. During that it has happened. Okay. Yeah. Condition, what is the condition? Good. All good. Only surgery has to take place. Surgery has Thank to you. take place. Thank you. Yeah. Okay, thank you. ಸೊ ಈಗಷ್ಟೇ ಮಾಹಿತಿಯನ್ನ ನೀಡ್ತಾ ಇದ್ರು. ನಿನ್ನೆನೇ ಈ ಒಂದು ಘಟನೆ ಆಗಿದೆ. ಅವರ ಕುತ್ತಿಗೆ ಭಾಗಕ್ಕೆ ಹಾಗೆ ಸ್ಪೈನಲ್ ಕಾರ್ಡ್ಗೆ ಪೆಟ್ಟು ಬಿದ್ದಿರೋದ್ರಿಂದಾಗಿ ಒಂದು ಮೈನರ್ ಸರ್ಜರಿಯನ್ನ ಮಾಡಬೇಕಾಗಿದೆ ಅನ್ನುವಂಥ ಇನ್ಫಾರ್ಮೇಶನ್ ಅನ್ನ ಅವ್ರು ಕೊಟ್ಟರು. ಸದ್ಯ ನಿನ್ನೆನೇ ಈ ಒಂದು ಘಟನೆ ಆಗಿರೋದ್ರಿಂದ ನಿನ್ನೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿರ್ತಾರೆ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಫಸ್ಟ್ ತೋರಿಸಿ ಅಲ್ಲೇ MRI ಸ್ಕ್ಯಾನಿಂಗ್ ಅನ್ನೆಲ್ಲ ಮಾಡಲಾಗಿದೆ. ಸೊ ಮುಂದಿನ ಟೆಸ್ಟ್ಗಳು ಏನೇ ಇದ್ರು ಇಲ್ಲಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ಮಾಡಲಾಗುತ್ತೆ. ಅವರಿಗೆ ಸರ್ಜರಿಯನ್ನ ಕೂಡ ಮಾಡೋದಕ್ಕೆ ವೈದ್ಯರು ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಇವತ್ತು ಸಂಜೆಗೆ ಆಪರೇಷನ್ ಮಾಡ್ತಾರೆ ದಿಗಂತ್ ಅವರಿಗೆ ಅನ್ನುವಂಥ ಇನ್ಫಾರ್ಮೇಶನ್ ಇರುವಂಥದ್ದು. ಸದ್ಯ ಅವರು ಉಸಿರಾಡ್ತಿದ್ದಾರೆ, ಆಮೇಲೆ ಅವರು ಪ್ರಜ್ಞಾ ಸ್ಥಿತಿಯಲ್ಲೇ ಇದ್ದಾರೆ. ಬಟ್ ಸ್ಪೈನಲ್ ಕಾರ್ಡ್ಗೆ ಏಟಾಗಿರೋದ್ರಿಂದ, ಬೆನ್ನು ಮೂಳೆಗೆ ಪೆಟ್ಟಾಗಿರೋದ್ರಿಂದ ಅವರ ಬಾಡಿ ಮೂವ್ಮೆಂಟ್ ಮಾಡೋಕ್ ಆಗ್ತಿಲ್ಲ. ಹಾಗಾಗಿ ಅವರಿಗೆ ಸರ್ಜರಿಯನ್ನ ಮಾಡಬೇಕು ಅಂತ ವೈದ್ಯರು ಹೇಳಿದ್ದಾರೆ. ದಿಗಂತ್ಗೆ ಸಣ್ಣ ಆಪರೇಷನ್ ಅಗತ್ಯವಿದೆ ಅಂತ ಹೇಳಿದ್ದಾರೆ. ಈಗಾಗಲೇ MRI ಸೇರಿ ಹಲವು ಟೆಸ್ಟ್ಗಳನ್ನ ದಿಗಂತ್ ಅವರಿಗೆ ಮಾಡಲಾಗಿದೆ. ದಿಗಂತ್ ಬಗ್ಗೆ ಅವರ ಮಾವ ಅಂದ್ರೆ ಆಂದ್ರಿತಾ ರೈ ಅವರ ತಂದೆ ಮಾಹಿತಿಯನ್ನ ನೀಡಿದ್ದಾರೆ. Displaced in the neck. No, there will be no problem at all. Yeah, now that they will do the test, MRI test is already done in Goa.
Now all the further test will do here itself. ಸರ್ ಅಲ್ಲಿಗೆ ನಿಮ್ಮ ಹಾಸ್ಪಿಟಲ್ ಎಷ್ಟು ಗಂಟೆಗೆ ಬಂದಿದ್ರು? Pardon? You just What time they came? Hey, hospital ಇದು. in Goa around 3 o'clock in the afternoon tomorrow. Yesterday, What treatment given they? they had given it action and kept it seriously. Yeah, What is the condition now? he is all right. He is conscious. Everything is all right. Here, Jogi, come. There. Okay. But yesterday itself. Yesterday afternoon. Yeah. Sir, your good name and designation. I am Dr. Ray, Aindrita Ray's father, Digan's father-in-law. Thank you. ಯಾವಾಗ ಏನಾಯ್ತು ಸರ್? when it happened? Yesterday afternoon. Yesterday afternoon. Oh, he was doing some sports activities. Okay. During that it has happened. Okay. Yeah. Condition, what is the condition? Good. All good. Only surgery has to take place. Surgery has Thank to you. take place. Thank you. Yeah. Okay. Thank you. Hospital Goa. From there, he has been transferred here for minor surgery in the neck. Minor surgery. Operation will happen. The doctor is seeing them. Sir, ನಿಮ್ಗೆ There is a little depression in the spinal cord. There is because two vertebrae is displaced in the neck. No, there will be no problem at all. Yeah, now that they will do the test, MRI test is already done in Goa. Now all the further test will do here itself. ಸರ್ ಅಲ್ಲಿಗೆ ನಿಮ್ಮ ಹಾಸ್ಪಿಟಲ್ ಎಷ್ಟು ಗಂಟೆಗೆ ಬಂದಿದ್ರು? Pardon? You just What time they came? Hey, hospital ಇದು. in Goa around 3 o'clock in the afternoon tomorrow. Yesterday, What treatment given they? they had given it action and kept it seriously. Yeah, What is the condition now? he is all right. He is conscious. Everything is all right. Here, Jogi, come. There. Okay. ಈಗ ಬಂದಿದ್ದ ಮೇಡಮ್ ತಾವು ಆಸ್ಪತ್ರೆಗೆ How this incident happened? Don't know anything now. When When this happened? Yesterday. ಲೈಟ್ ಆಫ್ ಮಾಡಲ್ಲ. I am his Andrita's mother, Name. Sumita Ray. Okay, thank you. Sumita Ray. Aindrita Ray's ಸೊ ಐಂದ್ರಿತಾ ರೈ ಅವರ ತಂದೆ ತಾಯಿ ಇಬ್ರು ಕೂಡ ಮಾಧ್ಯಮದವರೊಂದಿಗೆ ಮಾತಾಡಿದ್ರು. ನಿನ್ನೆ ಈ ಒಂದು ಇನ್ಸಿಡೆಂಟ್ ಆಗಿದೆ. ಸೊ ಐಂದ್ರಿತಾ ರೈ ಅವರ ತಂದೆ ಕೂಡ ಡಾಕ್ಟರ್ ರೇ ಅವರು ಮಾಧ್ಯಮದೊಂದಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಅವರ ಕುತ್ತಿಗೆ ಹಾಗೆ ಸ್ಪೈನಲ್ ಕಾರ್ಡ್ಗೆ ಏಟಾಗಿರೋದ್ರಿಂದಾಗಿ ಅವರಿಗೆ ಒಂದು ಚಿಕ್ಕ ಸರ್ಜರಿಯನ್ನ ಮಾಡಬೇಕಾಗಿದೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ವೈದ್ಯರು ಈಗ ಮಾಡ್ಕೊಳ್ತಿದ್ದಾರೆ. ಇವತ್ತು ಅವರಿಗೆ ಆಪರೇಷನ್ ಆಗುತ್ತೆ ಅನ್ನುವಂಥ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ. ಅದು ಬಿಟ್ಟು ಅವರು ಚೆನ್ನಾಗಿದ್ದಾರೆ, ಅವರ ಕಾನ್ಶಿಯಸ್ ಆಗಿದ್ದಾರೆ. ಬಟ್ ಅವರಿಗೆ ಒಂದು ಚಿಕ್ಕ ಸರ್ಜರಿ ಆಗಬೇಕಾಗಿದೆ ಅಷ್ಟೇ ಅನ್ನುವಂಥ ಮಾಹಿತಿಯನ್ನ ಅವರು ನಮ್ಮ ಜೊತೆ ಹಂಚ್ಕೊಂಡ್ರು. ಮಾಧ್ಯಮಗಳ ಜೊತೆ ಐಂದ್ರಿತಾ ರೈ ಅವರ ಪೇರೆಂಟ್ಸ್, ಅವರ ತಂದೆ ತಾಯಿ ಇಬ್ರು ಕೂಡ ಮಾತಾಡಿದ್ರು. ಸದ್ಯ ದಿಗಂತ್ ಅವರನ್ನ ಮಣಿಪಾಲ್ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂಥ ಸಂದರ್ಭದಲ್ಲಿ ಅವರು ಅಂದ್ರೆ ಸ್ಟ್ರೆಚರ್ ಮೇಲೆ ಮಲಗಿರುವಂತಹ ಒಂದು ಫೋಟೋ ವಿಡಿಯೋ ನಾವು ಇದೀಗ ನೋಡ್ತಾ ಇದ್ದೀವಿ. ಅವರ ಕುತ್ತಿಗೆಗೆ ಏಟಾಗಿದೆ. MRI ಸ್ಕ್ಯಾನ್ ಕೂಡ ಆಗಿದೆ. ಹಲವಾರು ಟೆಸ್ಟ್ಗಳನ್ನ ಅಲ್ಲೇ ಗೋವಾದ ಮಣಿಪಾಲ್ ಆಸ್ಪತ್ರೆಯಲ್ಲೇ ಮಾಡಲಾಗಿದೆ. ಆದರೆ ಅವರಿಗೆ ಸರ್ಜರಿ ಮಾಡಲೇಬೇಕಾಗಿದ್ದು ಅದಕ್ಕೆ ಬೇಕಾದಂಥ ಕೆಲವೊಂದಿಷ್ಟು ವ್ಯವಸ್ಥೆಗಳು ಇಲ್ಲಿ ಇಲ್ಲದೆ ಇರೋ ಕಾರಣ ನೀವು ಬೆಟರ್ ಬೆಂಗಳೂರಿಗೆ ಅವ್ರನ್ನ ಇಮಿಡಿಯೇಟ್ ಆಗಿ ಕರ್ಕೊಂಡು ಹೋಗಿ ಅಂತ ವೈದ್ಯರು ಹೇಳಿದ್ರಿಂದ ಅವರನ್ನ ಇವತ್ತು ಆಸ್ಪತ್ರೆಗೆ ಮಣಿಪಾಲ್ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದಾರೆ. ಈಗ ದಿಗಂತ್ ಅವರಿಗೆ ಚಿಕಿತ್ಸೆಯನ್ನ ಇಲ್ಲಿ ಕೊಡಲಾಗುತ್ತೆ. ಇಲ್ಲಿ ಅವರಿಗೆ ಆಪರೇಷನ್ ಅನ್ನ ಮಾಡಲಾಗುತ್ತೆ. ಅದಕ್ಕೂ ಮುಂಚೆ ಮಾಡಬೇಕಾದಂಥ ಕೆಲವೊಂದು ECG, ಎಕ್ಸ್ರೇ ಇರ್ಬೋದು, ಹಾಗೆ ಕೆಲವೊಂದಿಷ್ಟು ಟೆಸ್ಟ್ಗಳು ಏನಿರುತ್ತೆ ಅದೆಲ್ಲವನ್ನ ಮಾಡಿ ಅವರಿಗೆ ಯಾವ ರೀತಿಯಾದಂಥ ಒಂದು ಶಸ್ತ್ರಚಿಕಿತ್ಸೆಯ ಅಗತ್ಯ ಇದೆ, ನಿಜಕ್ಕೂ ಮೇಜರ್ ಆದಂಥ ಸರ್ಜರಿನೇ ಮಾಡಬೇಕಾ, ಇದೆಲ್ಲದರ ಬಗ್ಗೆ ಡಾಕ್ಟರ್ಗಳು ಕೂಲಂಕುಷವಾಗಿ ಅದನ್ನ ಪರಿಶೀಲನೆ ಮಾಡಿ ಆನಂತರ ಅವರಿಗೆ ಸರ್ಜರಿಯನ್ನ ಮಾಡ್ತಾರೆ. ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನ ಕೂಡ ಈಗ ವೈದ್ಯರು ಮಾಡಿಕೊಂಡಿದ್ದಾರೆ. ದಿಗಂತ್ ಅವರಿಗೆ ಸಣ್ಣ ಆಪರೇಷನ್ ಅಗತ್ಯ ಇದೆ. ಈಗಾಗಲೇ MRI ಸೇರಿ ಹಲವು ಟೆಸ್ಟ್ಗಳಾಗಿದೆ. ದಿಗಂತ್ ಆರೋಗ್ಯದ ಬಗ್ಗೆ ಐಂದ್ರಿತಾ ತಂದೆ ತಾಯಿ ಮಾಹಿತಿಯನ್ನ ನೀಡಿದ್ದಾರೆ. ಅವರಿಗೆ ಒಂದು ಸಣ್ಣ ಸರ್ಜರಿ ಆಗಬೇಕು, ಕುತ್ತಿಗೆ ಹಾಗೆ ಸ್ಪೈನಲ್ ಕಾರ್ಡ್ ಗೇಟ್ ಆಗಿರೋದ್ರಿಂದಾಗಿ ವೈದ್ಯರು ಅವರಿಗೆ ಮಾಡಬೇಕಾಗಿರುವಂತಹ ಆಪರೇಷನ್ಗೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಇವತ್ತು ಆಪರೇಷನ್ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಿನ್ನೆ ಈ ಒಂದು ಘಟನೆ ಆಗಿದೆ. ಸೊಮರ್ ಸಾಲ್ಟ್ ಸ್ಟಂಟ್ ಮಾಡುವಂಥ ಟೈಮಲ್ಲಿ ಅವರ ಕುತ್ತಿಗೆ ಹಾಗೆ ಸ್ಪೈನಲ್ ಕಾರ್ಡ್ಗೆ ಏಟಾಗಿರೋದ್ರಿಂದಾಗಿ ಅವರಿಗೆ ಚಿಕ್ಕ ಆಪರೇಷನ್ ಅಗತ್ಯ ಇದೆ.
ಅವ್ರು ಕಾನ್ಶಿಯಸ್ ಅಲ್ಲಿ ಇದ್ದಾರೆ, ಆರಾಮಾಗಿದ್ದಾರೆ. ಬಟ್ ಅವ್ರಿಗೊಂದು ಸ್ಮಾಲ್ ಸರ್ಜರಿ ಆಗಬೇಕು ಅಂತ ಐಂದ್ರಿತಾ ರೈ ಅವರ ತಂದೆ ಡಾಕ್ಟರ್ ರಾಯ್ ಅವರು ಮಾಹಿತಿಯನ್ನ ಕೊಟ್ಟಿರುವಂಥದ್ದು. ಅವರ ತಾಯಿ ಕೂಡ, ಐಂದ್ರಿತಾ ರಾಯ್ ಅವರ ತಾಯಿ ಕೂಡ ಮಾತಾಡಿದ್ರು. ಸೊ ಅವರಿಗೊಂದು ಆಪರೇಷನ್ ಆಗಬೇಕಾಗಿದೆ ಅಂತ ವೈದ್ಯರು ಹೇಳಿದ್ದಾರೆ. ಗೋವಾಕ್ಕೆ ಹೋದಂಥ ಟೈಮಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ ಅನ್ನುವಂಥ ಇನ್ಫಾರ್ಮೇಶನ್ ಅನ್ನ ಮಾಧ್ಯಮಗಳ ಜೊತೆ ಹಂಚಿಕೊಂಡು. He was admitted to Manipal Hospital, Goa. From there, he has been transferred here for minor surgery in the neck. Minor surgery. Operation will happen. The doctor is seeing them. There is a little depression in the spinal cord. There is because two vertebrae is displaced in the neck. No, there will be no problem at all. Yeah, now that they will do the test, MRI test is already done in Goa. Now all the further test will do here itself. Sir, ಅಲ್ಲಿಗೆ ನಿಮ್ಮ ಹಾಸ್ಪಿಟಲ್ ಎಷ್ಟು ಗಂಟೆಗೆ ಬಂದಿದ್ರು? Pardon? You just... What time they came? Late hospital ಇದು. In Goa, around 3 o'clock in the afternoon tomorrow, yesterday. What treatment given there? They had given it traction and kept it seriously. Yeah? What is the condition now? He is all right. He is conscious. Everything is all right. Here, Yogi, come. There. Okay. Yesterday itself. Yesterday. Afternoon. Yeah. He was admitted to Manipal Hospital, Goa. From there, he has been transferred here for minor surgery in the neck. Minor surgery. Operation will happen. The doctor is seeing them. Sir, ನಿಮ್ಮ There is a little depression in the spinal cord. There is because two vertebrae is displaced in the neck. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸತೀಶ್ ಇದೀಗ ಮಣಿಪಾಲ್ ಆಸ್ಪತ್ರೆಯಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ದಿಗಂತ್ ಅವರ ಕುಟುಂಬದವರು ಒಬ್ಬೊಬ್ಬರಾಗಿ ಇದೀಗ ಆಸ್ಪತ್ರೆಗೆ ಬರ್ತಾ ಇದ್ದಾರೆ. ಐಂದ್ರಿತಾ ರೈ ಅವರ ತಂದೆ ತಾಯಿ ಕೂಡ ಆಸ್ಪತ್ರೆಯಲ್ಲಿದ್ದಾರೆ. ಅವರು ಮಾಧ್ಯಮಗಳೊಂದಿಗೂ ಕೂಡ ಮಾತಾಡ್ತಾ ಇದ್ರು. ಸಣ್ಣ ಆಪರೇಷನ್ ಮಾಡಬೇಕಾಗಿದೆ ಅನ್ನುವಂಥ ಮಾಹಿತಿಯನ್ನ ಐಂದ್ರಿತಾ ರೈ ಅವರ ತಂದೆ ಡಾಕ್ಟರ್ ರೇ ಅವರು ಕೊಟ್ಟರು. ಬಟ್ ಈಗ ಸಿಚುವೇಶನ್ ಅನ್ನ ನೋಡೋದಾದ್ರೆ ನಿಜಕ್ಕೂ ಕೇವಲ ಒಂದು ಚಿಕ್ಕ ಆಪರೇಷನ್ ಅಷ್ಟೇ ಆಗ್ಬೇಕಾಗಿರೋದಾ ಅಥವಾ ಮೇಜರ್ ಸರ್ಜರಿಯನ್ನ ಮಾಡಬೇಕಾಗಿದೆಯಾ? ಅಲ್ಲಿ ಸಿಚುವೇಶನ್ ಹೇಗಿದೆ? ವೈದ್ಯರಿಂದ ಏನೇನು ಮಾಹಿತಿ ಸಿಗ್ತಾ ಇದೆ? ಸೌಮ್ಯ, ನ್ಯೂಸ್ 18ಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ, ಗೋವಾ ವೈದ್ಯರ ಒಂದು ಮಾಹಿತಿಯ ಪ್ರಕಾರ ಏನು ದಿಗಂತ್ ಅವರ ಬೆನ್ನು ಮೂಳೆ ಮತ್ತು ಸ್ಪೈನಲ್ ಕಾರ್ಡ್ಗೆ ಬಲವಾದ ಒಂದು ಪೆಟ್ಟು ಬಿದ್ದಿದೆ. ಆದ ಕಾರಣ ಅವರಿಗೆ ಅರ್ಜೆಂಟಾಗಿ ಒಂದು ಸರ್ಜರಿಯನ್ನು ಮಾಡಲೇಬೇಕು. ಸರ್ಜರಿಯನ್ನು ಮಾಡದಿದ್ದರೆ ಅವರು ರಿಕವರಿ ತುಂಬ ಕಷ್ಟ ಆಗುತ್ತೆ ಅನ್ನುವಂಥ ಒಂದು ಸಲಹೆಯನ್ನು ಗೋವಾ ವೈದ್ಯರು ಕೊಟ್ಟ ಹಿನ್ನೆಲೆಯಲ್ಲಿ ಅವರ ಸಹೋದರ ದಿಗಂತ್ ಅವರ ಸಹೋದರ ಆಕಾಶ್ ಎಂಬುವರು ಏನು ಏರ್ಲಿಫ್ಟ್ ಮೂಲಕ ದಿಗಂತ್ ಅವರನ್ನು ಗೋವಾದಿಂದ ಬೆಂಗಳೂರಿಗೆ ಒಂದು ಕರ್ಕೊಂಡ್ಬಂದಿದ್ದಾರೆ. ಜೊತೆಗೆ ಅಲ್ಲಿ ಮಣಿಪಾಲ ಗೋವಾದ ಆಸ್ಪತ್ರೆಯಲ್ಲಿ ಅವರಿಗೊಂದು ಆಪರೇಷನ್ಗೆ ಬೇಕಾದಂಥ ಯಾವುದೇ ಒಂದು ಎಕ್ವಿಪ್ಮೆಂಟ್ಸ್ ಇಲ್ಲದ ಕಾರಣ, ಅಲ್ಲಿ ಒಂದು ವ್ಯವಸ್ಥೆ ಇಲ್ಲದ ಕಾರಣ ನಿನ್ನೆ ಒಂದು ಚಿಕಿತ್ಸೆಯನ್ನು ಕೂಡ ಗೋವಾದಲ್ಲೇ ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ. ಇನ್ನು ನಿನ್ನೆ ಮಧ್ಯಾಹ್ನದ ವೇಳೆ ದಿಗಂತ್ ಅವರಿಗೆ ಈ ಒಂದು ಘಟನೆ ನಡೆದಿದೆ. ಒಂದು ಸಮ್ಮರ್ ಶಾಟ್ ಹೊಡೆಯುವಂಥ ಸಂದರ್ಭದಲ್ಲಿ ಅವರ ಬೆನ್ನು ಮೂಳೆ ಮತ್ತು ಸ್ಪೈನಲ್ ಕಾರ್ಡ್ಗೆ ಬಲವಾದ ಪೆಟ್ಟು ಬಿದ್ದಿದೆ. ಜೊತೆಗೆ ನಿನ್ನೆ ಕೂಡ ಒಂದು ಚಿಕಿತ್ಸೆಯನ್ನು ಮುಂದುವರೆದಿತ್ತು. ಆದರೆ ಆ ಚಿಕಿತ್ಸೆ ಅವರಿಗೆ ಎಫೆಕ್ಟ್ ಆಗದ ಕಾರಣ ಇದಕ್ಕೆ ಒಂದು ಮೇಜರ್ ಸರ್ಜರಿ ಮಾಡಲೇಬೇಕು ಎಂದು ಗೋವಾ ವೈದ್ಯರು ಹೇಳಿದ ಹಿನ್ನೆಲೆಯಲ್ಲಿ ಅವರ ಸಹೋದರ ಆಕಾಶ್ ಎಂಬುವರು ಇವತ್ತು ಒಂದು ಖಾಸಗಿ ಜೆಟ್ ಮೂಲಕ ಈಗ ಮಧ್ಯಾಹ್ನ ಗೋವಾದಿಂದ ಬೆಂಗಳೂರಿಗೆ ಈಗಾಗಲೇ ಕರ್ಕೊಂಡ್ಬಂದಿದ್ದಾರೆ. ಸದ್ಯಕ್ಕೆ ನಾವು ನೋಡ್ತಾ ಇರ್ಬೋದು, ಗೋವಾ ಒಂದು ಮಣಿಪಾಲ್ ಆಸ್ಪತ್ರೆಯಲ್ಲಿ ನಾವಿದ್ದೀವಿ. ಈಗಾಗಲೇ ದಿಗಂತ್ ಅವರನ್ನು ಎಮರ್ಜೆನ್ಸಿ ವಾರ್ಡ್ಗೆ ಕರ್ಕೊಂಡೋಗಿದ್ದಾರೆ. ಜೊತೆಗೆ ಇವತ್ತೇ ಕೂಡ ಅವರಿಗೆ ಒಂದು ಸರ್ಜರಿಯನ್ನು ಮಾಡೋದಕ್ಕೆ ಎಲ್ಲ ಸಿದ್ಧತೆಯನ್ನು ಕೂಡ ಮಣಿಪಾಲ್ನ ವೈದ್ಯರು ಮಾಡ್ಕೊಂಡಿದ್ದಾರೆ. ಯಾಕಂದರೆ ನೀವು ಆಗಲೇ ಹೇಳ್ದಂಗೆ ಒಂದು ಚಿಕ್ಕ ಸರ್ಜರಿ ಆಗಿದ್ದಿದ್ದರೆ ಅವರಿಗೆ ಗೋವಾದಲ್ಲೇ ಒಂದು ಸರ್ಜರಿ ಮಾಡಬೇಕಾಗಿತ್ತು. ಆದರೆ ಇದೊಂದು ಮೇಜರ್ ಸರ್ಜರಿ ಆದ ಕಾರಣ, ಜೊತೆಗೆ ಅಲ್ಲಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಇಲ್ಲ. ಇಂಥ ಸಮಯದಲ್ಲಿ ರಿಸ್ಕ್ ತಗೊಳ್ಳೋದು ಬೇಡ. ಏನಕ್ಕಂದರೆ ಸ್ಪೈನಲ್ ಕಾರ್ಡ್ ಆದ ಕಾರಣ ತುಂಬ ಸೆನ್ಸಿಟಿವ್ ಆದಂಥ ಒಂದು ಬೆನ್ನು ಮೂಳೆ, ಆದ್ದರಿಂದ ಒಂದು ರಿಸ್ಕ್ ತಗೊಳ್ಳೋದು ಬೇಡ. ಆ ಒಂದು ನಿಟ್ಟಿನಲ್ಲಿ ನಾವು ನೇರವಾಗಿ ಬೆಂಗಳೂರಿಗೆ ಬಂದ್ಬಿಡೋಣ ಅನ್ನುವಂಥ ಆ ನಿಟ್ಟಿನಲ್ಲಿ ಅವರ ಕುಟುಂಬದವರು ಮತ್ತು ಅವರ ಸಹೋದರ ಆಕಾಶ್ ಮತ್ತು ಅವರ ಪತ್ನಿ ದಿಗಂತ್ ಅವರ ಪತ್ನಿ ಐಂದ್ರಿತಾ ಅವರು ಒಂದು ನಿರ್ಧಾರವನ್ನು ಮಾಡಿಕೊಂಡು ಇವತ್ತು ಮಧ್ಯಾಹ್ನ ಈಗಾಗಲೇ ಗೋವಾದಿಂದ ಬೆಂಗಳೂರಿಗೆ ಬಂದು ಸದ್ಯಕ್ಕೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅವ್ರಿಗೆ ಒಂದು ಅಡ್ಮಿಟನ್ನು ಮಾಡ್ಕೊಂಡು ಎಮರ್ಜೆನ್ಸಿಯಲ್ಲಿ ಒಂದು ಚಿಕಿತ್ಸೆ ಕೊಡ್ತಿದ್ದಾರೆ. ಜೊತೆಗೆ ಇವತ್ತೇ ದಿಗಂತ್ ಅವರಿಗೆ ಒಂದು ಸ್ಪೈನಲ್ ಕಾರ್ಡ್ ಸರ್ಜರಿ ಮತ್ತು ಬೆನ್ನು ಮೂಳೆಗೂ ಕೂಡ ಒಂದು ಸರ್ಜರಿಯನ್ನು ಮಾಡ್ತಾರೆ. ಕುತ್ತಿಗೆಗೂ ಕೂಡ ಒಂದು ಸರ್ಜರಿ ಆಗೋ ಸಾಧ್ಯತೆ ಇದೆ. ಈಗಾಗಲೇ ಅವರ ಸ್ನೇಹಿತರ ವರ್ಗದಲ್ಲಿ ಒಂದು ಆತಂಕ ನಿರ್ಮಾಣವಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈಗಾಗಲೇ ಕೂಡ ಯೋಗರಾಜ್ ಭಟ್ರು ಕೂಡ ದಿಗಂತ್ ಅವರ ಒಂದು ಆರೋಗ್ಯನ ವಿಚಾರಿಸಿಕೊಳ್ಳುವ ನಿಟ್ಟಿನಲ್ಲಿ ಈಗಾಗಲೇ ಅವರು ಕೂಡ ಮಣಿಪಾಲ್ ಆಸ್ಪತ್ರೆ ಕಡೆಗೆ ಹೊರಟಿದ್ದಾರೆ ಅನ್ನುವಂಥ ಮಾಹಿತಿ ಕೊಟ್ಟಿದೆ. ಒಟ್ಟಿನಲ್ಲಿ ಇವತ್ತು ಸಂಜೆಯ ಒಳಗಡೆ, ಒಂದು ರಾತ್ರಿ ಒಳಗಡೆ ಈಗ ದಿಗಂತ್ ಅವರಿಗೆ ಸ್ಪೈನಲ್ ಕಾರ್ಡ್ ಆಪರೇಷನ್ ಆಗೋದಂತೂ ಖಚಿತ. ಸೌಮ್ಯ,
ಸೊ ಯೂಶಲಿ ಈಗ ಸತೀಶ್ ಈ ರೀತಿಯಾದಂತಹ ಒಂದು ಮೇಜರ್ ಸರ್ಜರಿಗಳು ಸ್ಪೈನಲ್ ಕಾರ್ಡ್ಗೆ ಏಟ್ ಬಿದ್ದಂತಹ ಟೈಮಲ್ಲಿ ನಮಗೆ ಗೊತ್ತಿರುವಂತಹ ಮಾಹಿತಿ ಪ್ರಕಾರ ಕೆಲವೊಂದ್ಸಲ ಬಾಡಿ ಮೂವ್ ಮಾಡೋದೇ ತುಂಬಾನೇ ಕಷ್ಟ. ಎಷ್ಟೇ ಫಿಸಿಯೋಥೆರಪಿ ಮಾಡಿಸಿದ್ರು ಕೂಡ ತುಂಬಾ ವರ್ಷಗಳ ಕಾಲ ರಿಕವರಿ ಆಗೋದಕ್ಕೆ ಟೈಮ್ ತಗೊಳ್ಳುತ್ತೆ. ಕೆಲವೊಬ್ರು ರಿಕವರಿನೇ ಆಗೋದಿಲ್ಲ ಅನ್ನುವಂತಹ ಮಾಹಿತಿಗಳು ಕೂಡ ಇರೋದ್ರಿಂದಾಗಿ ಸಹಜವಾಗಿ ಅವರ ಫ್ಯಾಮಿಲಿಯವರಲ್ಲಿ, ಅವರ ಅಭಿಮಾನಿಗಳಲ್ಲಿ, ಫ್ರೆಂಡ್ ಸರ್ಕಲ್ ಅಲ್ಲಿ ಎಲ್ರಿಗೂ ಕೂಡ ಒಂದು ರೀತಿ ಟೆನ್ಷನ್ ಇರುತ್ತೆ. ಬಟ್ ಒಂದು ಎಕ್ಸಾಕ್ಟ್ ಇನ್ಫಾರ್ಮೇಶನ್ ಯಾವಾಗ ಗೊತ್ತಾಗಬಹುದು? ಏನ್ ಸಿಚುವೇಶನ್ ಅಲ್ಲಿ ಇದ್ದಾರೆ ದಿಗಂತ್ ಅವರು? ಅವ್ರಿಗೆ ಯಾವ ರೀತಿ ಸರ್ಜರಿ ಮಾಡಲಾಗಿದೆ, ಯಾವ ರೀತಿಯಾದಂತಹ ಪೆಟ್ ಆಗಿದೆ, ಇದೆಲ್ಲದರ ಬಗ್ಗೆ ಒಂದು ಎಕ್ಸಾಕ್ಟ್ ಮಾಹಿತಿ ಎಷ್ಟೊತ್ತಿಗೆ ಸಿಗಬಹುದು ನಮಗೆ ಅಂತ? ಸದ್ಯಕ್ಕೆ ಒಂದು 10 ನಿಮಿಷಗಳ ಹಿಂದೆಷ್ಟೇ ಮಣಿಪಾಲ್ ಆಸ್ಪತ್ರೆ ವೈದ್ಯರು ದಿಗಂತ್ ಅವರನ್ನು ಒಂದು ಅಡ್ಮಿಟನ್ನು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಅವರಿಗೆ ಯಾವ ಒಂದು ಚಿಕಿತ್ಸೆ ಬೇಕು, ಅವರಿಗೆ ಯಾವ ಥರದ ಒಂದು ಟೆಸ್ಟ್ಗಳು ಮಾಡಬೇಕು, ಸರ್ಜರಿಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಚೆಕಪ್ಗಳನ್ನು ಮಾಡಿ ಅವರಿಗೆ ಸರ್ಜರಿ ಮಾಡಿದ ನಂತರ ಮಣಿಪಾಲ್ ವೈದ್ಯರೇ ಅವರ ಒಂದು ಆರೋಗ್ಯದ ಬಗ್ಗೆ ಒಂದು ಅಧಿಕೃತವಾಗಿರುವಂತಹ ಒಂದು ಕನ್ಫರ್ಮೇಷನ್ ಕೊಡಬೇಕು. ಒಂದು ಪ್ರೆಸ್ ರಿಲೀಸ್ ಮಾಡುವ ಮುಖಾಂತರ ವೈದ್ಯರು ಅವರ ಆರೋಗ್ಯದ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ. ಯಾಕಂದರೆ ಸರ್ಜರಿ ಮಾಡಬೇಕಾ, ಸರ್ಜರಿ ಮಾಡಬೇಕು, ಯಾವ ಭಾಗಕ್ಕೆ ಸರ್ಜರಿ ಮಾಡಬೇಕು, ಮತ್ತು ಸರ್ಜರಿ ಯಾಕೆ ಮಾಡಬೇಕು, ಯಾವ ರೀತಿಯ ಒಂದು ಪೆಟ್ಟು ಬಿದ್ದಿದೆ ಅನ್ನುವಂಥದ್ದು ಕೂಡ ವೈದ್ಯರೇ ಖಚಿತ ಮಾಡಬೇಕು. ಇವಾಗಲೇ ಹೇಳ್ದಂಗೆ ಸ್ಪೈನಲ್ ಕಾರ್ಡ್ಗೆ ಏಟ್ ಬಿದ್ದಂಥ ಸಂದರ್ಭದಲ್ಲಿ ತುಂಬ ಕಷ್ಟ. ಒಂದು ವೇಳೆ ಅದು ಸಿವಿಯರ್ ಆದಂಥ ಸಂದರ್ಭದಲ್ಲಿ ಅವರು ಬೆಡ್ ರಿಡನ್ ಆಗುವ ಸಾಧ್ಯತೆಗಳು ಇರುತ್ತೆ. ಈ ಥರದ ಸಾಕಷ್ಟು ಉದಾಹರಣೆಗಳನ್ನು ಕೂಡ ನಾವು ನೋಡಿದ್ದೀವಿ. ಯಾಕಂದರೆ ಸ್ಪೈನಲ್ ಕಾರ್ಡ್ಗೆ ಎದ್ದು ಏಟ್ ಬಿದ್ದಂಥ ಸಂದರ್ಭದಲ್ಲಿ ಓಡಾಡೋದಲ್ಲ, ಎದ್ದು ಕೂತ್ಕೊಳ್ಳೋದಕ್ಕೂ ಸಹ ಆಗೋದಿಲ್ಲ. ಅದು ನಮ್ಮ ದೇಹದ ಪ್ರಮುಖ ಒಂದು ಮೂಳೆಗಳಲ್ಲಿ ಅದು ಒಂದು. ಈ ಒಂದು ನಿಟ್ಟಿನಲ್ಲಿ ಅವರು ಕೂಡ ಈ ರಿಸ್ಕ್ ತಗೊಳ್ಳೋದು ಬೇಡ. ಆದ್ದರಿಂದನೇ ಕೂಡ ಗೋವಾದಿಂದ ಅವರನ್ನು ಇಲ್ಲಿ ಕರ್ಕೊಂಡು ಬಂದು ಒಂದು ಚಿಕಿತ್ಸೆಗೆ ಕೂಡ ಅವರ ಒಂದು ಸರ್ಜರಿಗೆ, ಮೇಜರ್ ಸರ್ಜರಿಗೆ ಅವರು ಕುಟುಂಬದವರು ನಿರ್ಧಾರ ಮಾಡಿ ಈಗ ಅವರು ಮಣಿಪಾಲ್ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಸೌಮ್ಯ, ಓಕೆ, ಥ್ಯಾಂಕ್ ಯು ಸತೀಶ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಕೆಲವೇ ಕ್ಷಣಗಳಲ್ಲಿ ನಟ ದಿಗಂತ್ಗೆ ಆಪರೇಷನ್ ಮಾಡಲಾಗುತ್ತೆ. ನಟ ದಿಗಂತ್ ಸರ್ಜರಿ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದೆ. ವೈದ್ಯ ವಿದ್ಯಾಧರ್ ನೇತೃತ್ವದಲ್ಲಿ ಆಪರೇಷನ್ಗೆ ಸಿದ್ಧತೆಗಳಾಗಿದೆ. ಈಗಾಗಲೇ ವಾರ್ಡ್ಗೆ ದಿಗಂತ್ ಅವರನ್ನ ಶಿಫ್ಟ್ ಮಾಡಲಾಗಿರುವಂತದ್ದು. ಎಮರ್ಜೆನ್ಸಿ ವಾರ್ಡ್ ನಲ್ಲಿ ಇದ್ದಾರೆ ದಿಗಂತ್ ಅವರಿಗೆ. ಆಪರೇಷನ್ಗೆ ಬೇಕಾದಂತಹ ಎಲ್ಲ ಸಿದ್ಧತೆಗಳು ಆಗಿರುವಂತದ್ದು. ನಟ ದಿಗಂತ್ ಅವರನ್ನ ಸರ್ಜರಿ ವಾರ್ಡ್ಗೆ ಆಲ್ರೆಡಿ ಶಿಫ್ಟ್ ಮಾಡಲಾಗಿದೆ. ವೈದ್ಯ ವಿದ್ಯಾಧರ್ ನೇತೃತ್ವದಲ್ಲಿ ಆಪರೇಷನ್ಗೆ ಸಿದ್ಧತೆಗಳಾಗಿರುವಂತದ್ದು. ಅವರ ಕುತ್ತಿಗೆ ಹಾಗೆ ಸ್ಪೈನಲ್ ಕಾರ್ಡ್ಗೆ ಬಲವಾದ ಪೆಟ್ಟು ಬಿದ್ದಿರೋ ಕಾರಣ ಮೇಜರ್ ಸರ್ಜರಿಯನ್ನೇ ಮಾಡಬೇಕಾಗುತ್ತೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಅದಕ್ಕೆ ಮುಂಚೆ ಮಾಡುವಂತಹ ಕೆಲವೊಂದಿಷ್ಟು ಎಕ್ಸಾಮಿನೇಷನ್ಸ್ ಏನಿದೆ, ಟೆಸ್ಟ್ಗಳು, ಅದೆಲ್ಲವನ್ನ ಈಗ ದಿಗಂತ್ ಅವರಿಗೆ ಮಾಡಲಾಗ್ತಾ ಇದೆ. ಇಮಿಡಿಯೇಟ್ ಆಗಿ ಅವರಿಗೆ ಆಪರೇಷನ್ ಕೂಡ ಆಗುತ್ತೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ನಿನ್ನೆ ಮಧ್ಯಾಹ್ನವೇ ಈ ಒಂದು ಇನ್ಸಿಡೆಂಟ್ ಆಗಿದೆ. ನಿನ್ನೆ ಮಧ್ಯಾಹ್ನವೇ ಅವರಿಗೆ ಪೆಟ್ಟಾಗಿರುವಂಥದ್ದು. ಆನಂತರ ಅವರು ಗೋವಾದ ಮಣಿಪಾಲ್ ಆಸ್ಪತ್ರೆಗೆ ತೆರಳುತ್ತಾರೆ. ಅಲ್ಲೇ ಪ್ರಾಥಮಿಕ ಚಿಕಿತ್ಸೆಯನ್ನು ಕೂಡ ಕೊಡಲಾಗುತ್ತೆ. ಬಟ್ ಇಲ್ಲಿ ಇವ್ರಿಗೊಂದು ಸರ್ಜರಿ ಮಾಡಲೇಬೇಕು, ಇಲ್ಲ ಆಗಲ್ಲ, ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ಮೇಲೆ ಅವ್ರನ್ನ ಮಣಿಪಾಲ್ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದಾರೆ. ಇವತ್ತೇ ದಿಗಂತ್ ಅವರಿಗೆ ಆಪರೇಷನ್ ಕೂಡ ಆಗುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಗಂಗಾಧರ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಒಂದ್ ಕಡೆ ಒಂದು ಚಿಕ್ಕ ಆಪರೇಷನ್ ಆಗ್ಬೇಕಷ್ಟೇ ಅಂತ ಐಂದ್ರಿತಾ ರೈ ಅವರ ತಂದೆಯವರೇ ಹೇಳಿದ್ರು ಕೂಡ ಈಗ ನಮಗ್ ಸಿಗ್ತಾ ಇರುವಂತಹ ಮಾಹಿತಿಗಳನ್ನ ನೋಡೋದಾದ್ರೆ ಒಂದು ಮೇಜರ್ ಸರ್ಜರಿನೇ ಆಗ್ಬೇಕು, ಬಲವಾದಂತಹ ಪೆಟ್ಟು ಬಿದ್ದಿದೆ ಅನ್ನುವಂತಹ ಇನ್ಫಾರ್ಮೇಶನ್ ಇದೆ. ಸೊ ವೈದ್ಯರು ಆಪರೇಷನ್ಗೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಎಷ್ಟೊತ್ತಿಗೆ ಸರ್ಜರಿ ಆಗುತ್ತೆ? ಈ ಸರ್ಜರಿಗೆ ಸಂಬಂಧಪಟ್ಟ ಹಾಗೆ ಏನೇನ್ ಇನ್ಫಾರ್ಮೇಶನ್ ಲಭ್ಯ ಆಗ್ತಾ ಇದೆ? ಸೋಮಮಳಲಿ ಅಂದ್ರೆ ಇಲ್ಲಿಗೆ ಮಣಿಪಾಲ್ ಆಸ್ಪತ್ರೆಗೆ ಬರುವ ಮುನ್ನವೇ ಅಲ್ಲಿ ಗೋವಾದಿಂದ ಅವ್ರಿಗೆ ಇನ್ಫಾರ್ಮೇಶನ್ ಇಲ್ಲಿ ಡಾಕ್ಟರ್ಸ್ಗೆ ಬಂದಿತ್ತು, ಏನ್ ಪ್ರಾಬ್ಲಮ್ ಆಗಿದೆ ನಟ ದಿಗಂತ್ಗೆ ಅಂತೇಳಿ. ಹಾಗಾಗಿ ವೈದ್ಯರಾಗಿರುವಂತಹ ವಿದ್ಯಾಧರ್ ಅವರು ಆಲ್ರೆಡಿ ಅಂದ್ರೆ ಅವ್ರ ಪೇಷಂಟ್ ಬರೋ ಮುಂಚೆನೆ ಅವರೆಲ್ಲ ಬೇಕಾದಂತ ಪ್ರಿಕಾಷನ್ಸ್ ಅನ್ನ ಹಾಸ್ಪಿಟಲ್ ತಗೊಂಡಿದ್ರು. ಈಗ ಅಲ್ಲಿ ಇಲ್ಲಿಂದ ಬಂದ ಹಾಸ್ಪಿಟಲ್ ಬರ್ತಿದ್ದಂತೆ ಅವರನ್ನ ಈಗ ಡೈರೆಕ್ಟ್ ಆಗಿ ಸರ್ಜರಿ ವಾರ್ಡ್ಗೆ ಈಗ ಅವರನ್ನ ಶಿಫ್ಟ್ ಮಾಡಲಾಗಿರುವಂತದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಡಾಕ್ಟರ್ ವಿದ್ಯಾಧರ್ ಅವರಿಂದ ಈಗ ಟ್ರೀಟ್ಮೆಂಟ್ ಕೂಡ ಪ್ರಾರಂಭ ಆಗುತ್ತೆ. ಸರ್ಜರಿ ಅವರನ್ನ ಅಂದ್ರೆ ಆಪರೇಷನ್ ಏನಿದೆ ಅದನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಅವರ ಅಂದ್ರೆ ಯಾಕಂದ್ರೆ ಅವರ ಕುಟುಂಬಸ್ಥರ ಸಹಿ ಬೇಕಾಗುತ್ತೆ. ಹೀಗಾಗಿ ನಟ ದಿಗಂತ್ ಅವರ ತಂದೆ, ತಾಯಿ ಮತ್ತೆ ನಟಿ ಐಂದ್ರಿತಾ ರೈ ಮೂವರು ಕೂಡ ಅವರು ಆಸ್ಪತ್ರೆ ಏನಿದೆ ಆಪರೇಷನ್ ವಾರ್ಡ್ ಏನಿದೆ ವಾರ್ಡ್ ಮುಂದೆ ಈಗ ಅವರು ಕೂಡ ಅಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂತಹ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯ ಕೂಡ ನ್ಯೂಸ್ ಏಟಿನ್ಗೆ ಸಿಕ್ಕಿರುವಂತದ್ದು. ಹೀಗಾಗಿ ಅವರು ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಸೀರಿಯಸ್ ಕಂಡೀಷನ್ ಇದೆ, ಆಪರೇಷನ್ ಮಾಡಬೇಕು ಅಂತ ಕೂಡ ಅವ್ರ ಜೊತೆ ಡಿಸ್ಕಷನ್ ಮಾಡಿ ಅವರಿಂದ ಒಂದು ಸಹಿಯನ್ನ ಪಡೆದು ಇನ್ನ ಕೆಲವೇ ಕ್ಷಣಗಳಲ್ಲಿ ಈಗ ಸರ್ಜರಿ ಏನಿದೆ ಅದು ಮಾಡೋಕೆ ಕೂಡ ಈಗ ಎಲ್ಲ ಪ್ರಿಕಾಷನ್ ತಗೊಂಡಿದ್ದಾರೆ. ಅಂದ್ರೆ ಸ್ಪೈನರ್ ಏನಿದೆ, ಸ್ಪೈನರ್ ಮತ್ತೆ ಮೂಳೆಗೆ ಗಂಭೀರ ಪೆಟ್ಟು ಬಿದ್ದಿರೋ ಹಿನ್ನೆಲೆಯಲ್ಲಿ ಅದು ಸಮಥಿಂಗ್ ಅಂದ್ರೆ ಕಾಲ್ ಆಗಿರ್ಬೋದು, ಕೈ ಆಗಿರ್ಬೋದು ಎಲ್ಲ ಕೂಡ ಏರ್ಲಿ ಆಗ್ತಾ ಇದೆ, ಯಾವುದೇ ಸಮಸ್ಯೆ ಇಲ್ಲ ಅಂತ. ಆದ್ರೆ ಸ್ಪೈನರ್ ಮತ್ತೆ ಬೆನ್ನು ಮೂಳೆಗೆ ಗಂಭೀರ ಪೆಟ್ಟು ಬಿದ್ದಿದೆ. ಹೀಗಾಗಿ ಅಲ್ಲಿ ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ಅನ್ನ ಮಾಡಿದ್ರೆ ಅದು ಮೂಳೆ ಏನಿದೆ ಅದೆಲ್ಲ ಕುಡ್ಕೊಳ್ಳುತ್ತೆ, ಯಾವ್ದು ಪ್ರಾಬ್ಲಮ್ ಆಗೋದಿಲ್ಲ. ಇಲ್ಲಿ ಡಿಲೇ ಮಾಡಿದ್ರೆ ಮತ್ತೆ ಸಮಸ್ಯೆ ಆಗುತ್ತೆ ನಿಟ್ಟಿನಲ್ಲಿ ಈಗಲೇ ಅವರು ಟ್ರೀಟ್ಮೆಂಟ್ ಅನ್ನ ಪ್ರಾರಂಭ ಮಾಡೋಕೆ ಅಲ್ಲಿನ ವೈದ್ಯರು ಏನಿದ್ರೆ ಮುಂದಾಗಿರುವಂತದ್ದು. ಸದ್ಯ ಈಗ ಅವ್ರ ಕುಟುಂಬಸ್ಥರಿಂದಲೂ ಕೂಡ ಅಲ್ಲಿಂದಲೂ ಕೂಡ ಮಾಹಿತಿ, ಅವ್ರಿಗೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ, ಏನ್ ಪ್ರಾಬ್ಲಮ್ ಆಗಿದೆ, ಏನ್ ಟ್ರೀಟ್ಮೆಂಟ್ ಅನ್ನ ಕೊಡಬೇಕು,
ಪ್ರೊಸೀಜರ್ ಏನ್ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ಅವರ ಕುಟುಂಬಸ್ಥರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಜೊತೆಗೆ ಏನು ಗೋವಾದಲ್ಲಿ ಅವ್ರ ಪ್ರೈಮರಿ ಟ್ರೀಟ್ಮೆಂಟ್ ಅನ್ನ ಏನ್ ತೆಗೆದುಕೊಂಡಿದ್ರು ಅಲ್ಲಿಂದಲೂ ಕೂಡ ಅವರು ರಿಪೋರ್ಟ್ ಅನ್ನ ಮೇಲ್ ಮೂಲಕ ಅವರು ಇಲ್ಲಿನ ವೈದ್ಯರು ಕೂಡ ಮೇಲ್ ಮೂಲಕ ಆಲ್ರೆಡಿ ರಿಪೋರ್ಟ್ ತಗೊಂಡು ಅವರು ಕೂಡ ಅದನ್ನ ಎಲ್ಲ ಸ್ಟಡಿ ಮಾಡಿರುವಂತದ್ದು. ಹೀಗಾಗಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರಿಗೆ ಸರ್ಜರಿ ಕೂಡ ಪ್ರಾರಂಭವಾಗುವಂತದ್ದು. ಒಂದ್ ವೇಳೆ ಅಂದ್ರೆ ಈಗ ಇಮಿಡಿಯೇಟ್ ಆಗಿ ಶುರು ಮಾಡಿರೋದ್ರಿಂದ ಅಂದ್ರೆ ಅವರಿಗೆ ಇಮಿಡಿಯೇಟ್ ಆಗಿ ಅಂದ್ರೆ ಅಲ್ಲಿ ಗೋವಾಗ ಹಾಸ್ಪಿಟಲ್ಗೆ ಹೋದ್ರು, ಈಗ ಇಲ್ಲಿಗೂ ಶಿಫ್ಟ್ ಮಾಡಿದ್ದಾರೆ. ಈಗ ವೈದ್ಯರು ಕೂಡ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡು ಸರ್ಜರಿನೂ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಇದು ಅಂದ್ಕೊಂಡಂತೆ ಆದ್ರೆ ಔಟ್ ಆಫ್ ಡೇಂಜರ್ ಅಂತ ಅನ್ಕೊಳ್ಬಹುದಾ ಗಂಗಾಧರ್? ಸೋಮನಲ್ಲಿ ಈಗ ಪ್ರೈಮರಿ ಇನ್ಫಾರ್ಮೇಶನ್ ಆಸ್ಪತ್ರೆ ಮೂಲಗಳಿಂದ ಮಾಹಿತಿ ಸಿಗ್ತಾ ಇರುವಂತದ್ದು ಸದ್ಯಕ್ಕೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಯಾಕಂದ್ರೆ ಅವರು ಸಮಥಿಂಗ್ ಎಲ್ಲ ಬಾಡಿ ಎಲ್ಲ ಕೂಡ ಅವರು ಆ ಕಾಲ್ ಆಗಿರ್ಬೋದು, ಕೈ ಆಗಿರ್ಬೋದು ಎಲ್ಲ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಸಮಸ್ಯೆ ಇಲ್ಲ. ಆದ್ರೆ ಸ್ಪೈನರ್ ಮತ್ತೆ ಬೆನ್ನು ಮೂಳೆ ಅವ್ರಿಗೆ ಸರಿಯಾದ ಅಂದ್ರೆ ಗಂಭೀರವಾದಂತ ಪೆಟ್ಟು ಬಿದ್ದಿರೋದ್ರಿಂದ ಅದು ಸಮಥಿಂಗ್ ಅವರಿಗೆ ಪ್ರಾಬ್ಲಮ್, ಹೆವಿ ಪೈನ್ ಆಗ್ತಾ ಇದೆ. ಮತ್ತೆ ಅದು ಮುಂದಿನ ದಿನಗಳಲ್ಲಿ ಕೂಡ ಅವ್ರಿಗೆ ಸಮಸ್ಯೆ ಆಗುತ್ತೆ. ಅದನ್ನ ಹಾಗೆ ಬಿಟ್ಟರೆ ಸಮಸ್ಯೆ ಆಗುತ್ತೆ ಅಂತ. ಹಾಗಾಗಿ ಇಮಿಡಿಯೇಟ್ಲಿ ಅವ್ರ ಆಪರೇಷನ್ ಸರ್ಜರಿ ಮಾಡ್ಲೇಬೇಕು ಅಂತ ಹೇಳಿ ಅವ್ರು ಅಲ್ಲಿಂದನೇ ಅವ್ರ ಇನ್ಫಾರ್ಮೇಶನ್ ಅಂದ್ರೆ ಗೋವಾದಿಂದ ಅವ್ರು ಆಲ್ರೆಡಿ ಇಲ್ಲಿ ಎಲ್ಲ ಕೂಡ ಪ್ರಿಕಾಷನ್ಸ್ ಎಲ್ಲ ತಗೊಂಡೇ ಅವ್ರು ಅಲ್ಲಿಂದ ಶಿಫ್ಟ್ ಆಗಿರುವಂತದ್ದು. ಮತ್ತೆ ಅಲ್ಲಿ ಇಮಿಡಿಯೇಟ್ಲಿ ಹಾಸ್ಪಿಟಲ್ ಬಂದಿದ ತಕ್ಷಣ ಅವ್ರನ್ನ ಡೈರೆಕ್ಟ್ ಆಗಿ ಈಗ ಆಪರೇಷನ್ ವಾರ್ಡ್ಗೆ ಅವ್ರನ್ನ ಕರ್ಕೊಂಡು ಹೋಗಿರುವಂತದ್ದು. ಹೀಗಾಗಿ ಸಮಥಿಂಗ್ ಇವತ್ತು ಸಂಜೆ ಬೆಳಗ್ಗೆ ಅದು ಕೂಡ ಆಪರೇಷನ್ ಸಮಥಿಂಗ್ ಆಗುತ್ತೆ. ನಂತರ ಅವರನ್ನ ಐಸಿಯುಗೆ ಶಿಫ್ಟ್ ಮಾಡೋಕೆ ಎಲ್ಲ ಒಂದು ಪ್ರಿಕಾಷನ್ಸ್ ಅನ್ನ ತೆಗೆದುಕೊಂಡಿದ್ದಾರೆ. ಮುಂದೆ ಆ ಟ್ರೀಟ್ಮೆಂಟ್ ಆದ ಬಳಿಕ ಅವ್ರು ಯಾವ್ದು ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದು ಕೂಡ ಆಸ್ಪತ್ರೆಯಿಂದ ಸ್ಪಷ್ಟವಾಗಿ ಮಾಹಿತಿ ತಿಳಿಬೇಕಾಗಿರುವಂತದ್ದು. ಸೊನ್ನೆಮಳಲಿ. ಥ್ಯಾಂಕ್ ಯು ಗಂಗಾಧರ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. Admitted to Manipal Hospital, Goa. From there, he has been transferred here for minor surgery in the neck. Minor surgery. Operation will happen. The doctor is seeing them. There is a little depression in the spinal cord. There is because two vertebrae is displaced in the neck. No, there will be no problem at all. Yeah, now that they will do the test, MRI test is already done in Goa. Now all the further test will do here itself. Sir, ಅಲ್ಲಿಗೆ ನಿಮ್ಮ ಹಾಸ್ಪಿಟಲ್ ಎಷ್ಟು ಗಂಟೆಗೆ ಬಂದಿದ್ರು? Pardon? You just... What time they came? Hospital In Goa, around 3 o'clock in the afternoon tomorrow, yesterday. They had given a traction and kept it seriously. Yeah? What is the condition now? He is all right. He is conscious. Everything is all right. Here, Yogi, come. There. Okay. Yesterday itself. ಏನಾಯ್ತು ಅಂತ ಗೊತ್ತಾಗಿಲ್ಲ. ಈಗ ಬಂದಿದ್ದ ಮೇಡಮ್ ತಾವು ಆಸ್ಪತ್ರೆಗೆ? ಸೊ ಈಗ ಎಲ್ಲ ರೀತಿಯಾದಂತಹ ಸಿದ್ಧತೆಗಳಾಗಿದೆ. ಕೆಲವೇ ಕ್ಷಣಗಳಲ್ಲಿ ದಿಗಂತ್ ಅವರಿಗೆ ಆಪರೇಷನ್ ಕೂಡ ಮಾಡಲಾಗುತ್ತೆ. ವಿದ್ಯಾಧರ್ ಅವರ ಟೀಮ್ನಿಂದ ಈ ಒಂದು ಆಪರೇಷನ್ ನಡೆಯುತ್ತೆ. ದಿಗಂತ್ ಅವರ ಬೆನ್ನು ಮೂಳೆಗೆ ಬಲವಾದಂತಹ ಪೆಟ್ಟು ಬಿದ್ದಿರುವಂಥದ್ದು, ಅವರ ಕುತ್ತಿಗೆಗೂ ಕೂಡ ಬಲವಾದಂತಹ ಪೆಟ್ಟಾಗಿದೆ. ಹಾಗಾಗಿ ಅವರಿಗೆ ಈಗ ಇಮಿಡಿಯೇಟ್ ಆಗಿ ಸರ್ಜರಿಯನ್ನ ಮಾಡಲಾಗುತ್ತೆ. ಸರ್ಜರಿಯ ನಂತರ ಅವರ ಬಾಡಿ ಯಾವ ರೀತಿಯಾಗಿ ಅವರು ರೆಸ್ಪಾಂಡ್ ಮಾಡ್ತಾರೆ ಅನ್ನುವಂಥದ್ದು ಅನಂತರ ದಿನಗಳಲ್ಲಿ ಅಂದ್ರೆ ಅವರು ಎಷ್ಟು ಬೇಗ ರಿಕವರಿ ಆಗ್ತಾರೆ ಅನ್ನುವಂಥದ್ದು ಸರ್ಜರಿ ಆದ ಬಳಿಕ ಗೊತ್ತಾಗುತ್ತೆ. ಸೊ ಗೋವಾದಲ್ಲೇ ಅವರಿಗೆ ಮೊದಲಿಗೆ ಟ್ರೀಟ್ಮೆಂಟ್ ಅನ್ನ ಕೊಡಿಸಲಾಯಿತು. ಗೋವಾದ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಕೊಡಿಸಲಾಯಿತು. ಆನಂತರ ಈಗ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಅವರ ಸರ್ಜರಿಗೆ ಬೇಕಾದಂತಹ ಎಲ್ಲ ಸಿದ್ಧತೆಗಳು ಕೂಡ ಆಗಿದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದಿಗಂತ್ ಅವರಿಗೆ ಆಪರೇಷನ್ ಕೂಡ ಆಗುತ್ತೆ. ಸೊ ಆಕಾಶ್, ದಿಗಂತ್ ಅವರ ಸಹೋದರ ಆಕಾಶ್ ಅವರು ಇಮಿಡಿಯೇಟ್ ಆಗಿ ಗೋವಾದಿಂದ ಅವ್ರನ್ನಲ್ಲಿ ಕರ್ಕೊಂಡು ಬರ್ತಾರೆ. ಮಣಿಪಾಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಸರ್ಜರಿಗೂ ಎಲ್ಲ ಸಿದ್ಧತೆಗಳು ನಡೆದಿದೆ. ವಿದ್ಯಾಧರ್ ಅವರ ಟೀಮ್ನಿಂದ ದಿಗಂತ್ ಅವರಿಗೆ ಆಪರೇಷನ್ ಅನ್ನ ಮಾಡಲಾಗುತ್ತೆ. ಆಪರೇಷನ್ ಆದ ಬಳಿಕ ಅವರು ಎಷ್ಟು ಬೇಗ ರಿಕವರಿ ಆಗ್ತಾರೆ, ಯಾವ ರೀತಿ ಆದಂತಹ ಪ್ರಾಬ್ಲಮ್ ಆಗಿತ್ತು, ಇದೆಲ್ಲ ಮಾಹಿತಿಗಳನ್ನ ವೈದ್ಯರು ನೀಡ್ತಾರೆ. ಸೊ ಈಗ ಅವರ ಕುಟುಂಬದವರು ಆಂದ್ರಿತಾ ರೈ ಅವರ ತಂದೆ ತಾಯಿ, ದಿಗಂತ್ ಅವರ ತಂದೆ ತಾಯಿ ಅವರೆಲ್ಲರೂ ಕೂಡ ಈಗ ಆಸ್ಪತ್ರೆಗೆ ಬಂದಿದ್ದಾರೆ. ಸೊ ಅವರು ಕೂಡ ಒಂದು ರೀತಿ ಡಿಸ್ಕಷನ್ ಮಾಡ್ತಾ ಇದ್ರು. ಅಂದ್ರೆ ಈಗ ವೈದ್ಯರು ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ. ದಿಗಂತ್ ಅವರ ಈ ಕಂಡೀಷನ್ ಈಗ ಹೇಗಿದೆ, ಯಾವ ರೀತಿ ಆದಂಥ ಆಪರೇಷನ್ ಮಾಡಬೇಕು, ಯಾವ ರೀತಿ ಸರ್ಜರಿನ ನಾವು ಮಾಡ್ತೀವಿ, ಸರ್ಜರಿಗೆ ಮುನ್ನ ಏನೆಲ್ಲ ಟೆಸ್ಟ್ಗಳನ್ನು ಅವ್ರಿಗೆ ಮಾಡ್ತೀವಿ, ಇದೆಲ್ಲ ಮಾಹಿತಿಗಳನ್ನು ಕೊಟ್ಟಿರೋದ್ರಿಂದಾಗಿ ಅವರು ಕೂಡ ಹೇಗೆ ಏನು ಅಂತ ಅವರು ಮಾತನಾಡ್ತಾ ಇರುವಂಥ ದೃಶ್ಯಗಳು ಕೂಡ ನಾವು ನೋಡ್ತಾ ಇದ್ದೀವಿ. ಇದು ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿರುವಂತಹ ದೃಶ್ಯಾವಳಿಗಳು. ಸೊ ಈಗ ದಿಗಂತ್ ಅವರಿಗೆ ವಿದ್ಯಾಧರ್ ಅವರ ನೇತೃತ್ವದ ಟೀಮ್ನಿಂದ ಈಗ ಆಪರೇಷನ್ ಕೆಲವೇ ಕ್ಷಣಗಳಲ್ಲಿ ಆಗುತ್ತೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.